ಅಯ್ಯೋ ಎಲ್ಲೆಲ್ಲಂತ ಹುಡುಕದ್ ನಿನ್ನ ಇಲ್ಲೇ ಕೂತಿ ನೀನು. ಏನು ನಾನು ನೆಮ್ಮದಿ ಕುದ್ರದ ನಿಮ್ಗೆ ಇಷ್ಟ ಇಲ್ಲೋದಿಲ್ಲ. ಎಲ್ಲೇ ಕುಂತು ಸಾಯ್ತಾಳ ಅಂತ ಬಿಟ್ಟು ಬಿಡ್ಬೇಕು. ಕುಂತು ಸಾಯ್ ಅಂತಂದು ಅದು ಬಿಟ್ಟು ಇಲ್ಲೇ ಕೂತಿ ಅಲ್ಲೇ ಕೂತಿ ಅಂದ್ರೆ ಏನು ಹೇಳ ನಾನು. ಎಲ್ಲಿ ನೆಮ್ಮದಿ ಅನ್ಸುತ್ತೋ ಅಲ್ಲಿ ಕೂತಿ ನೋಡು. ಏನೀಗ? ಅಯ್ಯಯ್ಯಯ್ಯಯ್ಯಯ್ಯೋ ಯಾಕ ಏನಾಗೈತಿ ಹಂಗ್ಯಾಕ್ ಮಾತಾಡತ್ತಿದ್ದಿ ಇರಮ್ಮ? ಅವ್ವಾ ಅವ್ವಾ ಏನ್ಲಾ ಏನಾಗಿದ್ವಿ ನಿನ್ನ ಮುದ್ದಿನ ಸೊಸಿಗೆ ಮಕ ನೋಡಲ್ಲ ಹನುಮಪ್ಪನ ಮಕ ಆಗೈತಿ. ಶನಿವಾರ ಅಂತಂದು ಹನುಮಪ್ಪನ ಮಕ ಆಗೈತಿ ಏನಂತೀನಿ ನಾನು. ನಾಳೊಂದಿನ ರಜಾ ಏನೂ ರಗಳಿರಬಾರ್ದಪ್ಪ ಮನ್ಯಾಗ ನಿಮ್ದಾಗ ಮೊಕ್ಕಬಕ್ ನಾ ಬಂದು ಅಂತ ನಾವು ಅನ್ಕತ್ತೀವಿ. ಇದೇನಿದು ಬರ್ತಿದ್ದಂಗನ. ನಿಮ್ಮಂತಾರು ಆರಾಮ್ ನಿಮ್ದಷ್ಟ ನೋಡ್ಕೊಳ್ರಿ. ನೀವು ಮಾತ್ರ ಆರಾಮಿರ್ರಿ. ಮನ್ಯಾಗಿರೋ ಹೆಂಡತಿ ಮಕ್ಕಳು ನಾವು ಹಾಳಾಗಿ ಹತ್ತಿ ಬಿದ್ದಿದ್ದು ಹೋಗ್ಬಿಡ್ಬೇಕ. ಯಾಕ್ರಿ ಬೇಕು ನಿಮಗೆಲ್ಲ? ಯಾಕ್ರಿ ಬೇಕು ನಿಮಗೆ ಹೆಂಡತಿ ಮಕ್ಕಳು? ಅತ್ತೆ ನೋಡತ್ತೆ ಹೆಂಗ್ ಮಾತಾಡ್ದ ನಿನ್ ಮಗ. ಅಲ್ಲವಾ ನನ್ನ ಮಗ ಮಾತಾಡೋದು ಸರಿ ಅಂತ ನಾ ಹೇಳಕತ್ತಿಲ್ಲ. ನೀ ಮಾಡಕತ್ತಿಯಲ್ಲ ಅದು ಎಷ್ಟ್ರ ಮಟ್ಟಿಗೆ ಸರಿಯವಾ ನೀನ ಹೇಳಿ ನೋಡೋಣ. ಈಗ ಆತೀಗ ಸುಮ್ಮ ಜಗಳ ಮಾಡಬೇಡ. ಏನು ಎದಕ್ಕೆ ಹಿಂಗೆ ಮಾಡ್ಕೊಂಡು ಹೇಳು. ಕೇಳಕತ್ತನಲ್ಲ ಬಾಯಿ ಬಿಡು. ಹಂಗೆ ಕೂತಿ ಗಟ್ಟಿಗೆ ಬಾಯಿ ಹಿಡ್ಕೊಂಡು ಕರೆನ ಹನುಮಪ್ಪನ ಮಕ ಮಾಡಿಯಲ್ಲ. ಹೋಗ್ಲಾ ಹೋಗು ಕೈಕಲ್ ಮುಖ ತಕೊಂಬ. ಏನಾರ ಮೊದ್ಲು ತಿನ್ನೋದು ಉಣ್ಣೋದು ಮಾಡು. ಆಮೇಲೆ ಆಕಿ ಜೊತೆ ಕುಂದ್ರುವಂತೆ ಅಂತ ಆಕಿನ ರಮೇಶ್ಕಂತ ಹೋಗು. ಆಕಿ ಹಂಗಾವು ಹೊರಗೆ ಹೋಗ್ಯಾರ ಬರ್ತಾರ. ಅವ್ರದ್ದು ಎಷ್ಟು ಕಷ್ಟ ಇರುತ್ತ ಹೊರಗೆ ಹೋಗಿರೋದು ಏನು ಆಕಿ ಖಬರ ಇಲ್ಲ. ಇಂಥದ್ದೊಂದು ಮಾಡಂದ್ರೆ ಮಾಡ್ತಾವಡು. ಅತ್ತಿ ಏನು ಹೇಳ್ಕೊಡತ್ತಿ ಮಗಗ? ನೀನ ಹೇಳ್ತಿದ್ದಿ ನೀವು ಮನ್ಯಾಗ ಸುಸ್ತಾರು ನಕ್ಕೋತ ಇದ್ರ ಅದ ನಮಗೆ ಖುಷಿ ಅವ ಅಂತಂದು. ಈಗ ಎಲ್ಲೋತತ್ತಿ ಅಂತವೆಲ್ಲ ಮಾತು. ಮೂರ್ ಸುಸ್ತಾರ ಮನ್ಯಾಗ ಅದಾರಲ್ಲ ಈ ಸುಸಿ ಕಣ್ಣಿಗೆ ಕಾಣೋದಿಲ್ಲ ಹೌದಿಲ್ಲ? ಓತೋತೋತೋ ನಾನು ಎಲ್ಲ ಹಂಗನ್ಯ ಆಗಿರಮ್ಮ. ಈಗ ಅವಂದು ನೋಡ್ಬೇಕಲ್ಲ. ಮುಂಜಾನೆ ಅರ್ಕ ಹೊಕ್ಕಾನವ ರಾಜು ಹೌದಾ? ಹೋದಾವ ಈಟತ್ತಿಗೆ ಬರ್ತಾನ ಮನೆಗೆ. ಏಟಗಿತ್ತೀಗ 6 ಗಂಟೆ. 12 ತಾಸು ಮನೆಯಿಂದ ಹೊರಗಿರ್ತಾನ. ನೀ ಕಟ್ಟಿ ಕೊಟ್ಟಿರೋ ಬುತ್ತಿ ತಗೊಂಡು ಹೋಗಿ ಅದ ತಿಂದು 2 ಹೊತ್ತು ಅದ ಇದ್ರ ಮ್ಯಾಗ ಬರ್ತಾನ. ಆಸತ್ತು ಬೇಸತ್ತು ನೀ ನೋಡಿದ್ರ ಮಗ ನೆನಪಿಲ್ಲ ಹೆಂಡತಿ ನೆನಪಿಲ್ಲ ಅಂತ ನೀ ಅಂತಿದ್ದಿ. ಏನ್ ಮಾಡ್ಬೇಕ ಹುಡುಗ? ಈಗ ಆತ್ಲೆ ಈಗ ಆತ್ ನಿನಗೇನ್ಲೇ ಇರಿ ಏನ್ ಬೇಕು ಹೇಳೀಗ ನಿನಗೇನು? ಈಗ ಸೀರೆ ಬೇಕನ ಹಬ್ಬಕ್ಕ? ಏನು ನನಗೆ ಹಬ್ಬಕ್ಕೆ ಸೀರೆನೂ ಬೇಕು. ಆದ್ರೆ ಅದಕ್ಕಿಂತ ಮುಂಚೆಕ್ಕ ನಂಗೆ ಒಂದು ಫೋನ್ ಕೊಡಿಸ್ರಿ. ಏನು ಫೋನ್? ನಿನಗೆ ಅದಕ್ಕೆ ಫೋನ್ ಎದಕ್ಕಂದ್ರ ಬೇಕು? ಓಹೋ ನನಗೆ ಅರ್ಥ ಆತು ಬಿಡವ. ಅರ್ಥ ಆತು. ಏನು ಅರ್ಥ ಆತು? ಅದ ನಿಮ್ಮ ಸೀಮಕ್ಕ ಫೋನ್ ತಗೊಂಡಾಳಲ್ಲ ಅದಕ್ಕೆ ಈ ಶಡುವು ಸೋಮವಾರ ನಿನ್ ಚಲವಾಗಿರೋದು ಹೌದಿಲ್ಲ? ಅತ್ತಿ ನಿನಗೆ ಹೇಳೋಣ ಆಕಿ ಫೋನ್ ತಗೊಂಡಿದ್ದು. ಮತ್ತೆ ಆಕಿ ನಮ್ಮ ಮುಂದೆ ಹೇಳಿದ್ಲು. ನಾನು ಮಾವಗೂ ಹೇಳಿಲ್ಲ ಅತ್ತಿಗೂ ಹೇಳಿಲ್ಲ ನಿಮ್ಮ ಭಾವಗೂ ಹೇಳಿಲ್ಲ ಅಂದ್ಲು. ನಾವು ಅದಕ್ಕರೆ ಅನ್ಕೊಂಡಿದ್ದೆ. ಬೇಕಾದ್ರೆ ನೀನು ಕಾವೇರಿ ಕೇಳು. ಸುಳ್ಳು ಹೇಳಿದ್ರೆ ನಾನು ನಿನ್ನ ಮುಂದೆ ಸುಳ್ಳು ಹೇಳಾಳ ಅಂದ್ರೆ ನಮ್ಮಿಬ್ಬರಿಗೂ ನಾವು ಅತ್ತಿ ಮಾವಗೂ ಹೇಳಾರ್ದ ತಗೊಂಡೀನಿ ಗಂಡಗೂ ಹೇಳಾರ್ದ ತಗೊಂಡೀನಿ ಅಂತ ದೊಡ್ಡಸ್ತನ ಮಾಡಕ್ಕೆ ನಿನಗೆ ಹೇಳಾಳ. ಮೊದಲು ಆಕಿ ಗಂಡಗೆ ಹೇಳಾಳ. ಆಮೇಲೆ ತಗೋ ಅಂದ್ಮ್ಯಾಗ ಆಕಿದು ಇದ್ರ ಸಂಬಳದಾಗನ ತಗೊಂಡಾಳ. ಅದನ್ನ ಮೊದಲೇ ಸಂಬಳ ಏನು ಬಂತಲ್ಲ. ಮತ್ತು ಫೋನ್ ಬೇಕಲ್ಲ ನಾವು ಹಸ್ತಿರ್ತೀವಿ ಅವರು ಹಸ್ತಾರ ಸಾಲಿಯಾರು. ಆಕಿ ಮತ್ತು ಅಪ್ಪುಟ ಇದ್ದಿದ್ದಿಲ್ಲ. ಅವ ಯಾವಾಗ ಒಂದು ಕೀಪ್ಯಾಡ್ ಇಟ್ಕೊಂಡಿದ್ಲು. ಈಗ ನಿನ್ನ ಹತ್ರ ಅಂತ ಫೋನ್ ಐತಿ ಹಲೋ ಅನ್ನಕ್ಕೆ ಅಂತ ಫೋನ್ ಇತ್ತು. ಈಗ ತಗೊಂಡಾಳ ಬಿಡು ಹೋಲಿ. ಅದೇನ ಕಂತಿನ ಮ್ಯಾಗ ತಗೊಂಡಾಳಂತ ತಗೋತೀನಿ ಅಂತಂದು ಆಕಿ ಗಂಡ ಹೇಳಾನ. ಆಕಿ ಗಂಡ ನನ್ನ ಮುಂದೆ ಹೇಳಾನ. ಆಕೆ ನನ್ನ ಮುಂದೆ ಹೇಳ್ಬೇಕು. ಈಗ ಅದನ್ನ ದೊಡ್ಡದು ಮಾಡಿ ಜಗಳ ಮಾಡಕ್ಕೆ ಆಗಿಲ್ಲಲ್ವ. ಈಗ ನೋಡವ ಆಕೆ ದುಡಿತಾಳ. ಆಕಿ ದುಡಿಯಕಿ ತಗೊಂಡಾಳ. ಈಗ ನಾನು ಏನು ಮಾಡಲಿ ನನ್ನ ಮಗ ಎಳ್ಳ ಕೊಡ್ಸಪ್ಪ ಅಂತಂದು. ಅತ್ತಿ ಹೇಳು ತಪ್ಪೇನೈತಿ? ದುಡಿತಾನಿಲ್ಲ ಮಗ. ನೋಡಪ್ಪ ಈ ಗಂಡ ಹೆಂಡತಿ ವಿಚಾರದಾಗ ನಾ ಬರೋದಿಲ್ಲ. ಮತ್ತು ನೀವೇನಾರ ಮಾಡ್ರಿ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊರಿ. ನಾ ಬೇಕಾರೆ ಸೈಡಿಗೆ ಇರ್ತೇನೆ. ಅತ್ತಿ ನೀ ಸುಮ್ಮನೆ ನಿಂತ್ಕೋ ಸಾಕು. ನೀ ಹೇಳಿದ್ರೆ ಕೇಳ್ತಾನ ನಿನ್ನ ಮಗ. ನಿನ್ನ ಮಾತು ನನ್ನ ಮಾತು ಕೇಳೋದಿಲ್ಲ. ಎಂದರ ಕೇಳ ನನ್ನ ಮಾತು? ಅಯ್ಯ ಕರ್ಮ ಇದು ಒಳ್ಳೆ ಕತಿ ಆತಲ್ಲ ನಿಂದು. ಈಗ ನಾನು ಏನು ಮಾಡಲಿಲ್ಲ? ಈಗ ನನ್ನ ಮಗ ಫೋನ್ ಕೊಡಿಸ್ಬಿಡಪ್ಪ ಹೋದ್ರೆ ಹೋಗಲ್ದಕ್ಕ ಆಕಿ ಫೋನ್ ಅಂತಾಳ ಅಂತ ಅಂದೆ ಅನ್ಕ. ನನ್ನ ಮಗನ ಹತ್ರ ಫೋನ್ ಐತೆ ಇಲ್ಲ ಅಂತ ನನಗೆ ಗೊತ್ತಾ? ರೊಕ್ಕ ಐತೆ ಇಲ್ಲ ಅಂತ ನನಗೆ ಗೊತ್ತಾ? ಫೋನ್ ಐತೆ ಬಿಡು ನನ್ನ ಮಗನ ಹತ್ರ. ರೊಕ್ಕ ಐತೆ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತು? ಈಗ 2 ಮಕ್ಕಳು 2 ಮಕ್ಕಳದು ಖರ್ಚು ಸಾಲಿ ಒಂದು ಕೂಸು 3 ಮಕ್ಕಳದು ಎಲ್ಲ ನೋಡ್ಕೋಬೇಕಂದ್ರೆ ನನ್ನ ಮಗ ಎಷ್ಟು ಕಷ್ಟ ಆಗುತ್ತೆ. ಮತ್ತು ಮನೆಗೂ ಏಟರ ರೊಕ್ಕ ಕೊಡ್ಬೇಕಾತ. ಮತ್ತು ಎಲ್ಲಿಂದ ತರ್ಬೇಕವ ರೊಕ್ಕನ? ಕೊಡು ಅಂದ್ರೆ ನೋಡು ಕೇಳ್ಕೊ. ಕೊಡ್ಸಿದ್ನಂದ್ರೆ ಇಸ್ಕ. ನಂದಂಕರಿ ಏನಿಲ್ಲ. ಈಗೇನು ನಾ ಹೇಳ್ಬೇಕಿಲ್ಲ ಹೇಳ್ತೀನಿ ತಡಿ. ನೋಡ್ಲಾ ರಾಜು ನಿನ್ನ ಹೆಂಡತಿಗೆ ಫೋನ್ ಅಂತ ಕೊಡಿಸ್ಬಿಡಪ್ಪ.
ಯವ್ವ ನೀನು ಏನು ಮಾತಾಡ್ತೀವಿ ತಿಳಿದು ಮಾತಾಡ್ತೀಯ ತಿಳಿಲಾರ್ದ ಮಾತಾಡ್ತೀಯ ಅಂತೀನಿ ನಾನು. ನಿನಗ ಗೊತ್ತೈತಿ ನನಗೆ ಎಷ್ಟು ಸಂಬಳ ಬರುತ್ತಾ, ಎಷ್ಟು ನಾ ಮನೆಗೆ ಕೊಡ್ತೀನಿ, ಎಷ್ಟು ಉಳಿತೈತಿ ರೊಕ್ಕ ಅನ್ನೋದು. ಆಕಿಗೆ ಎಲ್ಲಿ ಕೊಡ್ಸೋನು ಫೋನ್? ಅತ್ತಿ ನೀ ಇಲ್ಲೇ ಇದೆಯೇನ? ಈರಮ್ಮ ನೀನು ಇಲ್ಲೇ ಇದೆಯೇನ? ನಿನಗೇನು ಬೇಕವ? ನಿನಗೇನು ಬೇಕಾಗಿತ್ತು? ಏನೂ ಇಲ್ರಿ ಅತ್ತಿಯರ. ನಾನು ಫೋನು ಬುಕ್ ಮಾಡಿದ್ದೆ, ಐಫೋನು 16 Pro Max. ಏನು ಹೇಳತ್ತೀರತಿಗಮ್ಮ? ಕರೇನಾ? ಏನು ನೀನು ಈರಮ್ಮ ಫೋನ್ ಕೊಡ್ಸಕತ್ತೀಯ? ಅಯ್ಯೋ ಅಯ್ಯೋ ಅತ್ತಿಯರ, ಐಫೋನ್ ಏನಾರು ಈರಮ್ಮ ಕೊಟ್ರ ಆಕಿ ಉಪಯೋಗ ಅಲ್ರಿ. ಅದನ್ನ ಹೆಂಗೆ ಹಿಡ್ಕೋಬೇಕನ್ನೋದ ಗೊತ್ತಾಗೋದಿಲ್ಲ. ನೀವೇನ್ರಿ ಅತ್ತಿಯರ ಎಷ್ಟು ಜೋಕ್ ಮಾಡ್ತೀರಿ? ಅಲ್ರಿ ನನಗಂತ ನನ್ನ ಫೋನ್ ಹಳೇದಾಗಿತ್ತಲ್ಲ, ಅದಕ್ಕೆ ನಮ್ಮ ಅಪ್ಪಗೆ ಹೇಳ್ದೆ, ಅದಕ್ಕೆ ನಮ್ಮ ಅಪ್ಪ ಕೊಡ್ಸಿದ. ಅಯ್ಯೋ ಕತ್ತಿ ಕರ್ಮ, ಮೊದ್ಲ ನಮ್ಮ ಈರಮ್ಮ ಜಗಳ ತಕ್ಕೊಂಡು ನಿಂತಾಳ ಗಂಡನ ಹತ್ರ ನನ್ನ ಹತ್ರ ಫೋನು ಅಂತಂದು. ಆಕಿಗೆ ಸೀಮವ್ವ ಹಾಕಿ ದುಡಿತಾಳ ರೊಕ್ಕ, ಆ ರೊಕ್ಕದಾಗ ಹಾಕಿ ತಗೊಂಡ್ಲು. ನೀನು ನಿಮ್ಮ ಅಪ್ಪಗೆ ಹೇಳ್ದಿ, ನಿಮ್ಮ ಅಪ್ಪ ನಿನಗೆ ಕೊಡಿಸ್ದ. ಈಗ ಈಕಿ ಕೊಡ್ಸರಿ ಯಾರೀಗ? ನಿಂತ್ಕೊಂಡಾಳ ಜಗಳ ತಕ್ಕೊಂಡು. ಅಲ್ರಿ ಅತ್ತಿಯರ, ನಾನು ಟೀಚಿಂಗಿಗೆ ಹೊಂಟೀನಿ, ಹಾಗಾಗಿ ನನಗಂಕರು ಫೋನ್ ಬೇಕು. ನಾನು ಅಲ್ಲೊಂದು ಹವಾ ಮೇಂಟೈನ್ ಮಾಡಬೇಕು. ಲೆಕ್ಚರ್ ಹತ್ರ ಯಾವುದೋ ಕಾಂಜಿ ಪಿಂಜಿ ಫೋನ್ ಐತಂದ್ರೆ ನಡೆಯಂಗಿಲ್ಲ. ನಂಗಂಕರು ಬೇಕಪ್ಪ, ನಾನು ದುಡಿತೀನಿ. ಇನ್ನು ಪಾಪ ಸೀಮಾನು ಏನೋ ಒಂದು 4 ಕಾಸೋ 3 ಕಾಸೋ ಹಾಕಿ ದುಡಿತಾಳ, ಆಕಿಗೂ ಫೋನ್ ಬೇಕು. ಸರಿ ಅಲ್ಲ, ಹೆಬ್ಬೆಟ್ಟೀಕಿ ಏನೇನು ಕಲ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಅಕ್ಷರಕ್ಕೆ ಹಣೆ ಬರ್ದಾಗಿಲ್ಲ. ಈಕಿಗೆ ಎದಕ್ಕೆ ಫೋನ್ ಅಂತ್ರಿ ಅಂತೀರ? ಈರಮ್ಮ ಎದಕ್ಕೆ ಫೋನ್? ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನ್ನಕ್ಕನ? ಯಾಕವ ಹಂಗೆ ಕಂತೀರಿ? ಆಕೇನು ಸಾಲಿ ಕಲ್ತಿಲ್ಲ ಅಂದ್ರೆ ಏನಾಯ್ತು? ಆಕಿ ಫೋನ್ ಉಪಯೋಗ ಮಾಡಬಾರ್ದನ? ಏನು ಭಾಳ ಕಂಡಮ್ಮನ್ನು ಮಾತಾಡಕತ್ತೀಯಲ್ಲ ಕಾವೇರಿ ನೀನು? ಆಮೇಲೆ ಏನು ಯೂಟ್ಯೂಬರ್ನೆಲ್ಲ ಹಂಗಿಸ್ತೀಯ ನೀನು? ಹುಷಾರಾಗಿರು. ಅದರಿಂದನ ಎಷ್ಟೋ ಜನ ಪೂರ ಅವ್ರ ಕುಟುಂಬನ ಕಟ್ಕೊಂಡಾರ. ಆಮೇಲೆ ಇನ್ನೊಂದಿಷ್ಟು ಜನ ಅವ್ರು ಬಂದಿರೋ ದುಡ್ಡು, ಯೂಟ್ಯೂಬಿಂದ ಬಂದಿರೋ ರೊಕ್ಕದಾಗ ಸಮಾಜಮುಖಿ ಕೆಲಸ ಮಾಡಕತ್ತಾರ. ಇನ್ನೊಂದ್ಸರಿ ಏನಾರ ನೀನು ಹಂಗಿಸ್ಬೇಕಲ್ಲ, ಹಲ್ಲ ಉದುರಿಸ್ತೀನಿ ಎನಿಶೆನಿಶಿ. ಅಯ್ಯೋ ಅತ್ತಿಯರ, ನಾನು ಅವ್ರನ್ನ ಹಂಗಿಸ್ಲಿಲ್ರಿ, ಈಕಿಗೆ ತಮಾಷೆ ಮಾಡಿದೆ ಸಣ್ಣಕ್ಕೆಲ್ಲ ಅಂತ ಹೇಳಿ. ಅತಿಗೆಮ್ಮ ಮೊದ್ಲ ಆಕಿ ಬೇಜಾರು ಮಾಡ್ಕೊಂಡು ಫೋನು ಅಂತ ನಿಂತಾಳ, ನನಗೆ ಕೊಡ್ಸಕ್ಕೆ ರೊಕ್ಕಿಲ್ಲ. ನೀವು ಬಂದು ಮತ್ತೆ ಫೋನ್ ಯಾಕೆ ಬೇಕು, ನೀನೇನು 1 ರೂಪಾಯಿಗೂ ಉಪಯೋಗ ಇಲ್ಲ ಅಂತ ನೀವು ಹಂಗೆ ಅನ್ನೋದಕ್ಕಾಕಿ ದಿನಾನು ನೀವು ಯಾವ್ದಾರ ಒಂದು ಕಾರಣಕ್ಕೆ ಹಂಗೆ ಅಂತೀರಂತ. ಆಕಿ ದಿನಾನು ಅದನ್ನ ಯೋಚನೆ ಮಾಡಿ ಊಟ ಬಿಟ್ಟಾಳ, ನನ್ನ ಜೊತೆ ಮಾತಾಡೋದು ಬಿಟ್ಟಾಳ. ಒಬ್ಬಾಕಿ ಕೂತ್ ಆರೋಗ್ಯ ಎಷ್ಟು ಹಾಳು ಮಾಡ್ಕೊಂಡ ಗೊತ್ತನ್ರಿ ಆಕಿ? ಹೌದನ್ಲ, ಕರೆ ಹೇಳಕತ್ತೀಯ? ಹ್ಞೂ ಅವ್ವ, ದಿನಾ ಹೇಳ್ತಾಳ ನನಗೆ ಹಿಂಗಂತಾಳ ಕಾವೇರಕ್ಕ, ಹಂಗಂತಾಳ ಕಾವೇರಕ್ಕ ಅಂತಂದು. ಆಮೇಲೆ ಈಗ ಆಕಿಗೂ ಪಾಪ ಎಲ್ಲ ನೋಡ್ತಾಳ, ಕೆಲಸನೂ ಜಾಸ್ತಿ ಆಗ್ತಾವು, ನಾನು ಎದಕ್ಕೂ ಉಪಯೋಗ ಇಲ್ಲಲ್ಲ, ನಾನು ಓದ್ಬೇಕಿತ್ತು ಅಂತ ಈಗ ಆಕಿ ತಲೆಯಾಗ ಬಂದೈತಿ. ಹೌದೌದು, ಈಗ ಬಂದೈತೆ ತಲೆಯಾಗ. ಓದಿ ಏನು ದೊಡ್ಡ KS ಎಕ್ಸಾಮ್ ಬರ್ದಿಕ್ಕಿ ದೊಡ್ಡ ಮಿನಿಸ್ಟರ್ ಆಗ್ಬೇಕು ನೋಡು ನಿಂತ ತಯಾರಾಗಿ. ಏನಂದಕ್ಕವ? ಏನು ಅಂದಿಲ್ಲವ. ಓದು ಓದು ತಪ್ಪಿಲ್ಲ, ವಯಸ್ಸು ಯಾವ ವಯಸ್ಸಿನಾಗತ್ರ ಓದುವ ಅಂದೆ. ಓದು ಆತು. ಆಕೆ ಓದೊಳಕ ಊದೊಳಕ ಒಲಿನ ನೀ ಹೋಗು, ನಿಂದೆಷ್ಟೈತೆ ಅಷ್ಟು ಮಾಡೋ. ಈಗೇನು ಫೋನ್ ತಗೊಂಡಿನಂತ ಹೇಳಕ್ ಬಂದೆ ಏನು? ಆಕಿದು ಇನ್ನೊಂದಿಟ್ಟು ಹೊಟ್ಟೆ ಉರಿಯಾಕತ್ತಿತ್ತಲ್ಲ, ಅದಕ್ಕೆ ತುಪ್ಪ ಸುರೋಕ್ ಬಂದ್ಯಾ ನೀನು? ಅಯ್ಯ ಅತ್ತಿ ಹಂಗ್ಯಾಕಂತಿ? ಹೋಗ್ಲಿ ಬಿಡ್ರಿ ಅತ್ತಿಯರ, ನನ್ನ ಹಣೆ ಬರನ ಸರಿ ಇಲ್ಲ. ಸುಮ್ಮನೆ ಹಠ ಮಾಡೋದ್ರಿಂದ ಏನು ಹಣೆ ಬರ ಚೇಂಜ್ ಆಗ್ಬಿಡ್ತತ್ತ? ನಂದು ಇಲ್ಲ. ಹೆಬ್ಬೆಟ್ಟ ನಮ್ಮಪ್ಪ ನಮ್ಮವ್ವ ಅಂದ್ಲು, ಹೆಣ್ಮಕ್ಳು ಎದಕ್ಕೆ ಓದ್ತೀರಿ, ಕೊಟ್ಟ ಮನೆಗೆ ಹೋಗಾರ ನೀವು, ನಿಮಗೆ ಎದಕ್ಕೆ ಓದು ಬರ ಅಂತೇಳಿ ನಮ್ಮಪ್ಪ ಹೇಳಿದ್ದಕ್ಕಲ್ಲ ನಾ ಎಲ್ಲ ಓದು ಬರೀ ಮಾಡ್ಲಾರ್ದು ಹಿಂಗಾದೆ. ಈಗ ಎಲ್ಲರ ಕೈಲೂ ಹೆಬ್ಬೆಟ್ಟ ತಾರಿಸ್ಕೊಳ್ಳೋ ಹಣೆ ಬರ. ಲೇ ಯಾರ ಏನ ಅಂತಾರಂತ ನೀ ತಲೆ ಕೆಡ್ಸ್ಕೊತೀನ? ಯಾರೇನಲ್ಲ. ಮೊನ್ನೆನು ಹುಡುಗಂದು ಇದ್ರಾಗ ಏನೋ ಬರ್ದಿದ್ರು ಇಂಗ್ಲೀಷ್ನಾಗ. ಕನ್ನಡ ಅಂದ್ರೆ ಓದ್ತೀನಿ, ಇಂಗ್ಲೀಷ್ ಎಲ್ಲಿ ಓದಕ್ಕೆ ಬರ್ತೈತಿ? ನೀವು ಅವತ್ತು ಬರಲಿಲ್ಲ, ಮನೆಗೆ ಯಾರೂ ಇದ್ದಿದ್ದಿಲ್ಲ, ನಾವು ಹೋಮ್ವರ್ಕ್ ಮಾಡಿಸಿಲ್ಲ, ಹುಡುಗೇನೋ ಹೊಡೆದ್ರಂತ. ಅವ ಬಂದು ಅತ್ತ ನಿಮ್ಮ ಮನೆಗೆ ಸಾಲಿ ಕಲ್ತಾರ ಯಾರೂ ಇಲ್ಲ ಅಂತ ಕೇಳಿದ್ರಂತ ಅವ್ರ ಮಿಸ್. ಪಾಪ ನನ್ನಿಂದ ನನ್ನ ಮಗನೂ ಹೊಡಿಸ್ಕೊಂಡಂಗ ಆತು. ಯಾಕತಿಯ ಹೇಳ್ಬೇಕಿಲ್ಲ ನಗರ, ನಿನಗೇನು ಬರ್ತತಿ? ನೀನು ಹೆಬ್ಬಟ್ಟ ಅಲ್ಲ ನನ್ನಂಗ, ನಾವಿಬ್ರು ಎದಕ್ಕೂ ಉಪಯೋಗ ಇಲ್ಲತ್ತಿ. ಆದ್ರೆ ನಿನಗೇನು ಅನ್ನೋದಲ್ಲ, ನನಗೆ ಮಾತ್ರ ಎಲ್ಲರೂ ಹೋಗಿ ಬಂದು ಅಂತಾರ. ಅತ್ತಿ ನಾ ಎದಕ್ಕೆ ಬಂದಿದ್ಲೆ ಅಂದ್ರೆ ಬುಕ್ ಮಾಡೀನಿ ಅಂತ ಹೇಳಕ್ ಬಂದಿದ್ದೆ ಅಷ್ಟ. ಬರ್ತೀನಿ. ಹಾಳಾದಾಕಿ ಮೊದ್ಲ ಆಕಿ ಬೇಸರ ಮಾಡ್ಕೊಂಡು ನಿಂತಾಳ, ಇನ್ನೊಂದಿಟ್ಟು ಸುರು ಹೋದ್ಲೋಡು ಬೆಂಕಿಗೆ ತುಪ್ಪನ ಉರಿಯಕ್ಕೆ ಹಚ್ಚಿಲ್ಲ. ದಗ
ಇರ್ಲಿ ಬಿಡತ್ತಿ, ಇರ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಇರ್ಲಿ ಬಿಡು. ಏನ್ಲ ಇದು ರಾಜು? ಒಂದು ನಿಮಿಷ ನಿಂದ್ರು. ಬೇಸರ ಮಾಡ್ಕೊಬಾರ್ದು ಇವ, ಏನೋ ಹೇಳ್ತಾನ. ಈಗೇನು ಫೋನಾ? ನಿಮ್ಮ ಮಾವ್ಗೆ ಹೇಳ್ತೀನಿ ತಡಿ. ನಿಮ್ಮ ಮಾವು ಬರಲಿ, ಒಂದು 10-12 ಸಾವಿರ ರೂಪಾಯ್ದು ಯಾವ್ದಾರ ಫೋನ್ ಅಂತಕ್ಕಿಗೆ ನಮ್ಮ ಹಿರಮ್ಮಗ ಒಂದು ಕೊಡಿಸ್ಬಿಡ್ರಿ ಅಂತ ಹೇಳ್ತೀನಿ. ಆತಾ? ನೀನು ಗಂಡನ ಹತ್ರ ರೊಕ್ಕ ಇರೋದಿಲ್ಲ, ಆತನು ಬೇರೆ ಹತ್ರ ಕೆಲಸ ಮಾಡ್ತಾನ. ಏಟಾಯ್ತಾ ರೊಕ್ಕ ಪಾಪ ತಗೋನ, ತಲೆ ಕಿಶ ಬೇಡ. ನಾ ಹೇಳ್ತೀನಿ ತಗೋ. ಬೇಡ ಅಳತ್ತಿ, ಬೇಡ. ಅಯ್ಯಯ್ಯ, ಹೆಂಗಪ್ಪ ಈಕಿದು ಅಂತೀನಿ ನಾನು.